ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಿನ್ನೆ ಸಂಚಿಕೆ ಏನಾಗಿತ್ತಪ್ಪ ಅಂತ ನೋಡೋದಾದರೆ, ಇವಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಅದಿತಿ ಅವರು ಅವರ ಚಿಕ್ಕಮ್ಮನಿಗೆ ಹೇಳಿ ಅಡುಗೆಗಳನ್ನು ಅಂತಂದರೆ ಸ್ವೀಟ್ ಐಟಮ್ಸ್ಗಳನ್ನು ಮಾಡಿಕೊಂಡು ತಂದಿರ್ತಾರೆ. ಅದನ್ನು ಚಿಕ್ಕಮ್ಮ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅಗ್ನಿ ಕೋಪದಿಂದ ಅದನ್ನೆಲ್ಲ ಕಡೆ ಚೆಲ್ಲಿ ಹಾಳು ಮಾಡಿಬಿಡ್ತಾನೆ. ಇದನ್ನು ನೋಡಿ ಅದಿತಿ ತುಂಬ ಕೋಪ ಮಾಡಿಕೊಂಡು, ಅಣ್ಣ ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ ಹಾಗೆ ಹೀಗೆ ಅಂತ ಅಣ್ಣನ ಮೇಲೆ ಬೇಜಾರು ಮಾಡಿಕೊಂಡು ಹೊರಟೋಗ್ತಾರೆ. ಅದಕ್ಕೇನು ಮಾಡೋದು ಅಂತ ಅಗ್ನಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಾಕ್ಷಿ ಒಂದು ಐಡಿಯಾ ಕೊಡ್ತಾರೆ. ಅದ್ರ ಪ್ರಕಾರ ಅಗ್ನಿ ಮಾಡೋದಕ್ಕೆ ಹೋಗ್ತಾನೆ. ಅದ್ರ ಸಂಚಿಕೆ ಇದಾಗಿರುತ್ತೆ. ಹೀಗೆ ಅಗ್ನಿ ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ. ಅದಿತಿಗೆ ನನ್ನಿಂದ ತುಂಬ ಬೇಜಾರಾಗಿದೆ, ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಸಾಕ್ಷಿ ಅವ್ರು ಹೇಳ್ತಾರೆ, ನೀವು ಮಾಡಿರೋದು ತಪ್ಪು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಆದರೆ ಮೊದಲು ಹೋಗಿ ಅದಿತಿ ಹತ್ರ ಕ್ಷಮೆ ಕೇಳಿ, ಅವ್ರಿಗೇನಾದರೂ ಸರ್ಪ್ರೈಸ್ ಕೊಡಿ. ಯಾಕಂದರೆ ಅವರು ಯುವಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದಾಗಲಿಲ್ಲ. ಅದಕ್ಕೋಸ್ಕರ ನೀವೀಗ ಸರ್ಪ್ರೈಸ್ ಆಗಿ ಯುವಿನೇ ಅದಿತಿ ಮುಂದೆ ಕರ್ಕೊಬಂದು ನಿಲ್ಲಿಸಿದ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಂತ ಸಾಕ್ಷಿ ಐಡಿಯಾ ಕೊಡ್ತಾರೆ. ಆಗ ಅಗ್ನಿಗೆ ತುಂಬ ಖುಷಿಯಾಗುತ್ತೆ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸಾಕ್ಷಿ ಅವರೇ, ನಿಮ್ಮಿಂದ ತುಂಬ ಉಪಯೋಗ ಆಯಿತು, ತುಂಬ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಸಾಕ್ಷಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಗ್ನಿ ಹೇಳ್ತಾರೆ. ಇದ್ದವರು ಅನ್ಕೊತಾರೆ, ನಾನು ಈ ರೀತಿ ಮಾಡೋದ್ರಿಂದ ಅದಿತಿಗೆ ತುಂಬ ಖುಷಿಯಾಗುತ್ತೆ, ಅವರಿಬ್ಬರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು, ಹಾಗೆ ಸಂಜೆ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಯುವಿನ ಕರಿತೀನಿ, ನೀವು ಬನ್ನಿ ಸಾಕ್ಷಿಯವರೇ ಅಂತ ಅಗ್ನಿ ಸಾಕ್ಷಿನ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಹಾಗೆ ಅಗ್ನಿ ಹೇಳ್ತಾರೆ, ಅದಿತಿ ಅವರು ಯುವಿನ ನಿಮಗೆ ಪರಿಚಯ ಮಾಡಿಸ್ಕೊಳ್ತಾರೆ, ನೀವು ಬನ್ನಿ ಅಂತ ಮತ್ತೆ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಇಲ್ಲ ಅಗ್ನಿ ಸರ್, ನನಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಏನಾದರೂ ಬೇಗ ಮುಗಿದ್ರೆ ಖಂಡಿತವಾಗ್ಲೂ ನನ್ನ ಫಂಕ್ಷನ್ಗೆ ಬರ್ತೀನಿ. ಆದರೆ ಅದಿತಿ ಖುಷಿಯಾಗಿರೋದು ಬೇಕು, ಅದಷ್ಟೇ ನನಗೆ ಮುಖ್ಯ ಆಗಿರೋದು. ನೀವು ಮೊದಲು ಹೋಗಿ ಅದಿತಿಗೆ ಸರ್ಪ್ರೈಸ್ ಕೊಡಿ, ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಸಾಕ್ಷಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅಗ್ನಿ ಈ ಕಡೆ ಯುವಿಗೆ ಕಾಲ್ ಮಾಡಿ ಹೇಳ್ತಾರೆ, ನೀವು ಇವತ್ತು ಮನೆಗೆ ಬನ್ನಿ ಯುವಿ ಅವರೇ ಅಂತ ಕೇಳ್ತಾರೆ. ಆಗ ಯುವಿ ಇದ್ದವ್ರು ಹೇಳ್ತಾರೆ, ಯಾಕೆ ಅಗ್ನಿಯವರೇ ಏನಾಯಿತು ಅಂತ ಕೇಳ್ತಾರೆ. ಹಾಗೇನಿಲ್ಲ, ಅದಿತಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ತಿಂಡಿಗಳೆಲ್ಲ ತೊಗೊಂಡು ಬಂದು ಇಷ್ಟೆಲ್ಲ ಸರ್ಪ್ರೈಸ್ ಮಾಡಿದ್ರಲ್ಲ, ಅದೆಲ್ಲ ನನ್ನಿಂದ ಹಾಳಾಯಿತು. ಅದಿತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಅವಳಿಗೆ ನಿನ್ನ ಕರ್ಕೊಂಡು ಬಂದು ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಿತಿ ಬೇಜಾರಲ್ಲಿರೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ದೀನಿ, ನೀವು ಬನ್ನಿ ಯುವಿ ಅವರೇ ಅಂತ ಅಗ್ನಿ ಯುವಿನ ಇನ್ವೈಟ್ ಮಾಡ್ತಾರೆ. ಅದಕ್ಕೆ ಯುವಿ ಇದ್ದರು, ಸರಿ ಆಯಿತು ಅಗ್ನಿಯವರೇ, ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾರೆ. ಹಾಗೆಯೇ ಮತ್ತೆ ಯುವಿ ಅಂದ್ಕೊಳ್ತಾರೆ, ಈಗ ಏನಾದರೂ ನಾನು ಅಗ್ನಿ ಕರೆದ್ರು ಅಂತ ಅವ್ರ ಫಂಕ್ಷನಿಗೆ ಹೋಗಿಲ್ಲ ಅಂತಂದರೆ ಅದಿತಿ ಮತ್ತೆ ಇನ್ನೊಂದು ದಿನ ತಿಂಡಿಗಳನ್ನೆಲ್ಲ ತೊಗೊಂಡು ನಮ್ಮ ಮನೆಗೆ ಬಂದೇ ಬರ್ತಾರೆ, ಆವಾಗೆಲ್ಲ ಗೊತ್ತಾಗ್ಬಿಡುತ್ತೆ. ಬೇಡ ಅಂತ ಹೇಳ್ಬಿಟ್ಟು ಹೇಗಾದರೂ ಮಾಡಿ ಅಲ್ಲಿಗೆ ಹೋಗಿ ಅದಿತಿಗೆ ಸಮಾಧಾನ ಮಾಡಿ ಎಲ್ಲರ ಜೊತೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಯುವಿ ಹೋಗಿ ರೆಡಿಯಾಗಿ ಫಂಕ್ಷನ್ಗೆ ಬರ್ತಾರೆ. ಈ ಕಡೆ ಅಗ್ನಿ ಯುವಿಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರ್ತಾನಲ್ಲ, ಹಾಗೆ ಕೇಕೆಲ್ಲ ತೊಗೊಂಡು ಬಂದಿರ್ತಾರೆ. ಹಾಗೆ ಯುವಿ ಬಂದು ಅದಿತಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಅಗ್ನಿ ಇದ್ದರು, ನಾನೇ ಕರ್ಕೊಂಡು ಬರ್ತೀನಿ, ಒಳಗಡೆ ಇದ್ದಾಳೆ ಅಂತ ಹೋಗ್ತಾರೆ. ಆಗ ಅದಿತಿ ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅದಿತಿ ಹೇಳ್ತಾರೆ, ನಾನು ಬೇಜಾರಲ್ಲಿದ್ದೀನ ಅಥವಾ ಖುಷಿಯಾಗಿದ್ದೀನ ಅಂತ ನೋಡೋಕೆ ಬಂದ್ಯಾ ಅಣ್ಣ, ನೀನು ಯಾವ ವಿಷಯ ಕೋಪ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ, ಆದರೂ ಪರವಾಗಿಲ್ಲ, ನೀನೇನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಎಷ್ಟೇ ಕೋಪ ಮಾಡಿಕೊಂಡು ಕೂಗಾಡಿದ್ರೂ ಪರವಾಗಿಲ್ಲ, ನಿನಗೆ ಇಷ್ಟ ಬಂದಂಗೆ ಮಾತಾಡು, ನಾನಂತೂ ಯಾವುದೇ ಕಾರಣಕ್ಕೂ ಏನೂ ಅಂದ್ಕೊಳ್ಳಲ್ಲ ಅಂತ ಅದಿತಿ ಬೇಜಾರಲ್ಲಿ ಹೇಳ್ತಾರೆ. ಆಗ ಅಗ್ನಿಯವ್ರು ಹೇಳ್ತಾರೆ, ಯಾಕೆ ಅದಿತಿ ಈ ರೀತಿ ಮಾತಾಡ್ತಾ ಇದೆಯಾ, ನೀನೇನೋ ತುಂಬ ಖುಷಿಯಿಂದ ಯುವಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಷ್ಟೆಲ್ಲ ತಿಂಡಿಗಳನ್ನ ತಗೊಂಡು ಪ್ರೀತಿಯಿಂದ ಕೊಡಬೇಕು ಅಂತ ಹೋದೆ, ಅಷ್ಟರಲ್ಲಿ ನಾನು ಬಂದು ಹೀಗೆಲ್ಲ ಮಾಡಿಬಿಟ್ಟೆ, ನನ್ನದೇ ತಪ್ಪು. ಹಾಗೆ ನಾನು ಮಾಡಿದ ತಪ್ಪು ಅನ್ನೋದು ನನಗೀಗ ಅರ್ಥ ಆಗಿದೆ, ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀನಿ. ಆದರೆ ಅದಕ್ಕೂ ಮುಂಚೆ ನಿನಗೆ ಇನ್ನೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ಸರ್ಪ್ರೈಸ್ ನೋಡಿದ್ರೆ ನಿನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದಿತಿ, ನೀನಂತೂ ನನ್ನ ಮೇಲಿರೋ ಕೋಪ ಎಲ್ಲ ಕಳ್ಕೊಂಡ್ಬಿಡ್ತೀಯ, ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ, ಮೊದಲು ಬಾ ನೀನು ಅಂತ ಅಗ್ನಿ ಹೇಳ್ತಾರೆ. ಆಗ ಅದಿತಿ ಮತ್ತೆ ಹೇಳ್ತಾರೆ, ಇಲ್ಲ ಅಣ್ಣ, ನೀನೇನೇ ಹೇಳಿದ್ರು ನಾನು ಯಾವುದನ್ನು ನಂಬೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳ್ತಾರೆ. ನಿನಗೆ ಗೊತ್ತಾಗುತ್ತೆ ಬಾ ಪುಟಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಗ್ನಿ ಅವರು. ಆಗ ಹೋಗಿದ ತಕ್ಷಣ ಲೈಟೆಲ್ಲ ಆನ್ ಆಗುತ್ತೆ. ಹಾಗೆ ಅದಿತಿಗೆ ಹೇಳ್ತಾರೆ, ಅದಿತಿ ಅಲ್ಲಿ ನೋಡು, ನಿನಗೋಸ್ಕರ ಒಂದು ಸರ್ಪ್ರೈಸ್ ಅಂತ ಹೇಳಿದ ತಕ್ಷಣ ಯುವಿ ಬರ್ತಾರೆ. ಆಗ ಅಲ್ಲಿ ಯುವಿನ ನೋಡಿ ಅದಿತಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಅದಿತಿ ತುಂಬ ಖುಷಿಯಿಂದ ಹೋಗಿ, ಯುವಿ ನೀನಾ, ನನ್ನ ಕೈಲಂತೂ ನಂಬೋದಕ್ಕಾಗ್ತಾಯಿಲ್ಲ, ನೀವು ನಮ್ಮ ಮನೆಗೆ ಬಂದಿದ್ದೀರಾ,
ತುಂಬ ಆಶ್ಚರ್ಯ ಆಗ್ತಿದೆ, ಹಾಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಯುವಿ ಇದ್ದವ್ರು ಹೇಳ್ತಾರೆ, ಹೌದು ಅದಿತಿ, ನಾನೇ ಬಂದಿರೋದು. ನಿಮ್ಮ ಅಣ್ಣ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಮಾಡಿ ನನ್ನನ್ನು ಇಲ್ಲಿ ಕರೆಸಿದ್ದಾರೆ. ನಿನ್ನ ಖುಷಿಗೋಸ್ಕರ ಈ ಥರ ಎಲ್ಲ ಮಾಡಿದ್ದಾರೆ, ನಿನ್ನ ಖುಷಿ ಆಯಿತಾ ಅಂತ ಕೇಳ್ತಾರೆ. ಆಗ ಅದಿತಿ ಹೇಳ್ತಾರೆ, ಹೌದು ಯುವಿ, ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನೀನು ಇಲ್ಲಿವರೆಗೂ ಬಂದಿದ್ದಕ್ಕೆ ಅಂತ ಹೇಳಿಬಿಟ್ಟು ಯುವಿನ ತಪ್ಪಿಗೆ ಮಾಡಿಕೊಂಡು ಅದಿತಿ ಹೇಳ್ತಾರೆ, ನಿನಗೆ ಗೊತ್ತಾ ಯುವಿ, ನಾನು ನಿನಗೋಸ್ಕರ ಎಷ್ಟೆಲ್ಲ ತಿಂಡಿ ಮಾಡಿಕೊಂಡು ಸರ್ಪ್ರೈಸ್ ಕೊಡಬೇಕು ಅಂತ ಬರ್ತಾ ಇದೆ, ಆದರೆ ಇಷ್ಟೆಲ್ಲ ಆಗೋಯಿತು. ಆದರೂ ಕೂಡ ನನಗೋಸ್ಕರ ಅಂತ ಅಣ್ಣ ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರಲ್ಲ, ತುಂಬ ಖುಷಿ ಆಗ್ತಿದೆ. ಅದು ನೀನು ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಿದ್ದೀರಾ, ನಮ್ಮ ಮನೆಯವ್ರನ್ನೆಲ್ಲ ನಿನಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಯುವಿ ಇದ್ದವ್ರು ಹೇಳ್ತಾರೆ, ಇಲ್ಲ ಅದಿತಿ, ನಿಮ್ಮ ಮನೆಯವ್ರನ್ನೆಲ್ಲ ನಾನು ಆಗಲೇ ಪರಿಚಯ ಮಾಡ್ಕೊಂಡಾಯಿತು ಅಂತ ಹೇಳ್ತಾರೆ. ಹೌದಾ, ಮನೆಯವ್ರನ್ನೆಲ್ಲರೂ ಪರಿಚಯ ಮಾಡ್ಕೊಂಡ್ರಾ? ಹಾಗಾದರೆ ಮನೆಯವರೆಲ್ಲರೂ ಸೇರಿ ನನಗೋಸ್ಕರ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟೆಲ್ಲ ಮಾಡಿ ಸುಮ್ಮನೆ ಇದ್ರಾ ಅಂತ ಅದಿತಿ ಆಶ್ಚರ್ಯದಿಂದ ಕೇಳ್ತಾರೆ. ಕ್ಷಮಿಸ್ಬಿಡು ಅದಿತಿ, ನನ್ನಿಂದಾಗಿ ಎಷ್ಟೆಲ್ಲ ನಡೀತು. ನೀನು ಖುಷಿಯಾಗಿರಬೇಕು ಅಂತಾನೆ ತಾನೇ ನಾನು ಇವಾಗ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದು. ಈಗ ಖುಷಿ ಆಯಿತಾ ಅಂತ ಕೇಳ್ತಾರೆ. ಆಗ ಅದಿತಿ ಇದ್ದವ್ರು ಹೇಳ್ತಾರೆ, ಅಣ್ಣ, ನೀನು ಎಷ್ಟೆಲ್ಲ ತಪ್ಪು ಮಾಡಿದ್ರು ಅದನ್ನೆಲ್ಲ ಮರೆತು ನಾನು ಈಗ ಆರಾಮಾಗಿ ಖುಷಿಯಾಗಿದ್ದೀನಿ. ಈಗೇನು ನಡೆದಿರೋದನ್ನೆಲ್ಲ ಮರ್ತು ಬಿಡೋಣ. ಇನ್ನು ಮುಂದೆ ಈ ಥರ ಯಾವತ್ತೂ ತಪ್ಪು ಮಾಡಬೇಡ, ಕೋಪ ಮಾಡ್ಕೋಬೇಡ. ಮೊದಲು ವಿಷಯ ಏನು ಅಂತ ತಿಳ್ಕೊ, ಆಮೇಲೆ ಮಾತಾಡೋಣ ಅಂತ ಅದಿತಿ ಇದ್ದವ್ರು ಹೇಳ್ತಾರೆ. ಸರಿ ಪುಟ್ಟಿ, ಆಯಿತು, ಮೊದಲು ಕೇಕ್ ಕಟ್ ಮಾಡು. ನೀನು ಮತ್ತು ಯುವಿ ಇಬ್ಬರು ಸೇರಿ ಕೇಕ್ ಕಟ್ ಮಾಡಬೇಕು ಅಂತ ತರಿಸಿರೋದು ಅಂತ ಹೇಳ್ತಾರೆ. ಆಗ ಯುವಿ ಇದ್ದವ್ರು ಕೇಳ್ತಾರೆ, ಮನೆಯಲ್ಲಿ ಎಲ್ಲರೂ ಇದ್ದೀರಲ್ಲ, ರೇವತಿ ಆಂಟಿ ಮತ್ತು ಆರ್ಯ ಎಲ್ಲಿ ಹೋದ್ರು, ಕಾಣ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ರೇವತಿ ಆಂಟಿ ಬಗ್ಗೆ ಕೇಳಿದ್ದಕ್ಕೆ ಅಗ್ನಿಗೆ ತುಂಬ ಕೋಪ ಬರ್ತಿರುತ್ತೆ. ಆಗ ಅರವಿಂದ್ ಇದ್ದವ್ರು ಹೇಳ್ತಾರೆ, ಇಲ್ಲ ಯುವಿ, ಅವರು ಏನೋ ಫಂಕ್ಷನ್ ಇದೆ ಅಂತ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಅಂತ, ಅದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ, ಫಸ್ಟ್ ನೀವಿಬ್ಬರು ಕೇಕ್ ಕಟ್ ಮಾಡಿ ಅಂತ ಹೇಳ್ತಾರೆ. ಆಗ ಯುವಿ ಮತ್ತು ಅದಿತಿ ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ತಾರೆ, ಎಲ್ರಿಗೂ ತಿನ್ನಿಸ್ತಾರೆ. ಇನ್ನು ಈ ಕಡೆ ಅಗ್ನಿ ಅವರು ಸಾಕ್ಷಿಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಸಾಕ್ಷಿಗೆ ಫೋನ್ ಮಾಡ್ತಾರೆ, ಸಾಕ್ಷಿಯವರೇ ಎಲ್ಲಿದ್ದೀರಾ, ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ನೀವು ಯಾಕೆ ಇನ್ನೂ ಬಂದಿಲ್ಲ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಬರ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯವರು ಹೇಳ್ತಾರೆ, ಇಲ್ಲ ಸರ್, ಬರ್ತಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಸರ್ ಬಂದುಬಿಡ್ತೀನಿ ಅಂತ ಸಾಕ್ಷಿ ಹೇಳ್ತಾರೆ. ಹಾಗೆ ಅಗ್ನಿ ಇದ್ದರು, ಇನ್ನೇನು ಕೇಕ್ ಕಟ್ ಮಾಡಾಯ್ತಲ್ಲ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಒಪ್ಕೊತಾರೆ. ಆಗ ಗೋಪಿ ಗೆಳಿ ಎಲ್ಲರೂ ಅಲ್ಲಿಗೆ ಊಟ ತರಿಸ್ಕೊತಾರೆ. ಅಷ್ಟರಲ್ಲಿ ಸಾಕ್ಷಿ ಕೂಡ ಅಲ್ಲಿಗೆ ಬರ್ತಾರೆ. ಸಾಕ್ಷಿ ಬಂದ್ರಲ್ಲ ಅಂತ ಹೇಳಿದ ತಕ್ಷಣ ಯುವಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಸಾಕ್ಷಿ ಬೇರೆ ಬಂದ್ರಲ್ಲ, ಸಾಕ್ಷಿ ಇಲ್ಲಿಗೆ ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಈಗ ಏನಪ್ಪ ಮಾಡೋದು ಅಂತ ಅನ್ಕೊಂತಾರೆ. ನೋಡಿದ್ರೆ ಮನೆಯವರೆಲ್ಲರೂ ಸೇರಿ ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಇಲ್ಲಿಗೆ ಸಾಕ್ಷಿ ಏನಕ್ಕೆ ಬರೋಕ್ಕೆ ಹೋದ್ರು, ಅವ್ರೇನಾದ್ರು ನನ್ನನ್ನು ನೋಡ್ಬಿಟ್ರೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಡುತ್ತೆ, ನಾನು ಖಂಡಿತ ಸಿಕ್ಕಾಕೊಳ್ತೀನಿ, ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಇವತ್ತು ನಾವಿಬ್ಬರು ಭೇಟಿಯಾಗೋದಂತೂ ನಿಜ ಅನಿಸುತ್ತೆ, ಇದರಿಂದ ಎಲ್ಲ ಸತ್ಯ ಗೊತ್ತಾಗುತ್ತೆ, ನಾನು ಅಂದ್ಕೊಂಡಿದ್ದು ಯಾವುದೂ ನಡೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಯುವಿಗೊಂದು ಪ್ಲಾನ್ ಬರುತ್ತೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಒಳಗಡೆ ವಾಶ್ರೂಮ್ಗೆ ಹೋಗ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಕೂಡ ಬರ್ತಾರೆ. ಆಗ ಸಾಕ್ಷಿ ಕೇಳ್ತಾರೆ, ಇದೇನಿದು, ಎಲ್ಲರೂ ನೀವಿದ್ದೀರಾ, ಯುವಿಯವರೆಲ್ರಿ ಅಂತ ಕೇಳ್ತಾರೆ. ಆಗ ಅದಿತಿ ಹೇಳ್ತಾರೆ, ಇಲ್ಲ ಸಾಕ್ಷಿಯವರೇ, ಇವಾಗಷ್ಟೇ ಇದ್ದರು, ಈಗ ಸ್ವಲ್ಪ ನಮ್ಮ ಜೊತೆ ಮಾತಾಡ್ತಾ ಇದ್ರು, ಈಗ ತಾನೇ ಫ್ರೆಶ್ ಅಪ್ ಆಗ್ತೀನಿ ಬರ್ತೀನಿ ಅಂತ ಹೋದರು, ಅಷ್ಟರಲ್ಲಿ ನೀವು ಬಂದ್ರಿ. ಏನೋ ಗೊತ್ತಿಲ್ಲ ಸಾಕ್ಷಿಯವರೇ, ನಿಮ್ಮನ್ನು ಯುವಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಅಲ್ವಾ, ಈ ಸಾರಿ ಅಂತೂ ಖಂಡಿತ ನಿಮಗೆ ನಾನು ಯುವಿನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅದಿತಿ ಹೇಳ್ತಾರೆ. ಆಗ ಸಾಕ್ಷಿ ಹೇಳ್ತಾರೆ, ಅದೆಲ್ಲ ಹಾಗಿರಲಿ ಅದಿತಿ ಅವರೇ, ನೀವು ಖುಷಿಯಾಗಿದ್ದೀರಾ, ನಿಮ್ಮ ಅಣ್ಣ ನಿಮ್ಗೆ ಕೊಟ್ಟಿರೋ ಸರ್ಪ್ರೈಸ್ ಹೇಗಿತ್ತು ಅಂತ ಕೇಳ್ತಾರೆ. ಆಗ ಅದಿತಿ, ತುಂಬ ಚೆನ್ನಾಗಿತ್ತು ಸಾಕ್ಷಿಯವರೇ, ನನಗಂತೂ ಯುವಿ ಬಂದ ಮೇಲೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಅದಿತಿ ಮತ್ತೆ ಸಾಕ್ಷಿನ ಕೇಳ್ತಾರೆ, ಸಾಕ್ಷಿ, ನನಗೆ ಗೊತ್ತು, ಅಣ್ಣನಿಗೆ ಇಷ್ಟೆಲ್ಲ ಐಡಿಯಾ ಕೊಟ್ಟಿದ್ದು ನೀವೇ ಅಲ್ವಾ, ಈ ಸರ್ಪ್ರೈಸ್ ಪ್ಲಾನ್ ಕೊಟ್ಟಿರೋದು ನೀವೇ ತಾನೇ ಅಂತ ಸಾಕ್ಷಿ ಅವ್ರು ಹೇಳ್ತಾರೆ, ಇಲ್ಲ ಅದಿತಿ ಅವರೇ, ನಿಮ್ಮ ಅಣ್ಣನೇ ನಿನಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡ್ರು, ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಅಷ್ಟೇ, ನೀವು ಖುಷಿಯಾಗಿರಬೇಕು ಅಂತ ಈ ರೀತಿ ಮಾಡಿದೆ ಅಷ್ಟೇ ಅಂತ ಸಾಕ್ಷಿ ಹೇಳ್ತಾರೆ. ಆಗ ಅದಿತಿ ಅವರು, ಯುವಿ ಏನು ಮಾಡ್ತಿದ್ದಾರೆ, ಯಾಕೆ ಇನ್ನೂ ಬಂದಿಲ್ಲ, ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿಬಿಟ್ಟು ಸಾಕ್ಷಿನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಅದಿತಿ ಮತ್ತು ಸಾಕ್ಷಿ ಜೊತೆಯಲ್ಲಿ ಅಗ್ನಿ ಕೂಡ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಅಗ್ನಿ ಮತ್ತು ಸಾಕ್ಷಿ ಮತ್ತು ಯುವಿ ಇಬ್ಬರು ಮುಖಾಮುಖಿ ಆಗ್ತಾರಾ, ಏನು ಎತ್ತ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮುಂದಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.